ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್. ಯೂಟ್ಯೂಬ್ ಚಾನಲ್ಗೆ ಕನ್ನಡದಲ್ಲೂ ಕೂಡ ನಿಮಗೆ ಪ್ರೀತಿಯ ಸುಸ್ವಾಗತ. ಬಿಸಿ ಬಿಸಿ ದಾವಣಗೆರೆ ಬೆಣ್ಣೆ ದೋಸೆ ರೆಡಿಯಾಗಿದೆ, ಬನ್ನಿ ಎಲ್ಲರೂ ತಿನ್ನೋಣ. ಇವತ್ತು ಒಂದು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ, ನೋಡ್ತಾ ಇದ್ದೀರಿ. ಇವತ್ತು ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆನ ಬೇಯಲಿಕ್ಕೆ ಇಟ್ಟಿದ್ದೀನಿ, ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕಮಲಮ್ಮ ಇವತ್ತು ಬೇಗ ಬಂದರು, ಕೆಲಸ ಕೂಡ ಎಲ್ಲ ಆಗಿದೆ. ಕಮಲಮ್ಮನಿಗೆ ನಮ್ಮನೆ ದೋಸೆ ಅಂದರೆ ಇಷ್ಟ. ಅವ್ರಿಗೆ ಚಟ್ನಿ ರೆಡಿ ಮಾಡ್ತೀನಿ, ದೋಸೆ ತಿನ್ನಿ ಎಂದೆ. ಚಟ್ನಿ ಸಾಕು ನನಗೆ ಅಂತ ಅಂದರು. ನೋಡ್ತಾ ಇದ್ದೀರಿ, ಬೆಣ್ಣೆ ಮಸಾಲೆ ದೋಸೆಗೆ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆಗೆ ನಾನು ಏನೆಲ್ಲ ದೋಸೆ ಇಟ್ಟು ಹಾಕಿದ್ದೀನಿ ಅಂತ ಕೂಡ ಹೇಳ್ತೀನಿ. ನಾರ್ಮಲ್ ಪ್ಯಾಟ್ರನ್ ದೋಸೆ ಪ್ಯಾಟ್ರನ್ ನಾನು ರೆಡಿ ಮಾಡಿಟ್ಟಿದ್ದೀನಿ. ಚಟ್ನಿ ನೋಡ್ತಾ ಇದ್ದೀರಲ್ವಾ, ಚಟ್ನಿಗೆ ಏನೆಲ್ಲ ಮಾಡ್ತೀನಿ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆಗೆ ಬಿಳಿ ಕಾಯಿ ಚಟ್ನಿ ಹಾಗೂ ಬಿಳಿ ಆಲೂಗಡ್ಡೆ ಪಲ್ಯ, ಇಷ್ಟೇ ನೀವು ನೋಡಿರ್ತೀರಿ, ನೀವೆಲ್ಲರೂ ಟೇಸ್ಟ್ ಮಾಡಿರ್ತೀರಲ್ವ. ಏನೆಲ್ಲ ಮಸಾಲ ಹಾಕಿದ್ದೀನಿ ಏನು ಅಂತ ಹೇಳಿ ಮುಂದೆ ತೋರಿಸ್ತೀನಿ. ಮೊದಲು ಕಮಲಮ್ಮ ಅವ್ರಿಗೆ ನಾನು ಈಗ ಚಟ್ನಿ ರುಬ್ಬಿದೆ ಅಲ್ವಾ, ಅವ್ರಿಗೆ ದೋಸೆ ಹಾಕ್ಕೊಡ್ತಾಯಿದ್ದೀನಿ. ಬೆಣ್ಣೆ ದೋಸೆನ ಹಾಕ್ಕೊಡ್ತಾಯಿದ್ದೀನಿ. ಪಲ್ಯ ಆಗೋವ್ರಿಗೂ ಇರಿ ಕಮಲಮ್ಮ ಅಂದೆ. ಇಲ್ಲ, ನಾನು ಇನ್ನೊಂದು ಮನೆಗೆ ಹೋಗಬೇಕು, ಬೇಗ ಹೋಗಬೇಕು, ದೋಸೆ ಸಾಕು, ಚಟ್ನಿ ಸಾಕು ನನಗೆ, ದೋಸೆ ಕೊಡಿ ಅಂತ ಅಂದರು. ಅದಕ್ಕೆ ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಘಮ ಘಮ ಅಂತ ಇದೆ ಬೆಣ್ಣೆ ದೋಸೆ. ನೋಡ್ತಾ ಇದ್ದೀರಿ ಅಲ್ವಾ, ಸಖತ್ತಾಗಿ ಬಂದಿತ್ತು ಬೆಣ್ಣೆ ದೋಸೆ. ತಿನ್ನುವಾಗಂತೂ ಬೆಣ್ಣೆ ಘಮ ಚಟ್ನಿ ಒಂದಿಗೆ ನಿಜವಾಗ್ಲೂ ಒಂದು ದೋಸೆ ತಿನ್ನೋರು ಎರಡು ದೋಸೆ ತಿಂತಾರೆ. ಹಾಗೆ ಕಮಲಮ್ಮ ನಮ್ಮನೆ ಯಾವಾಗಲೂ ಎರಡು ದೋಸೆ ತಿನ್ನೋರು, ಇವತ್ತು 3 ದೋಸೆ ತಿಂದರು. ಯಾಕೆ ಹೇಳಿ, ಆ ಟೇಸ್ಟ್ ಹಂಗಿತ್ತು ಅಲ್ವಾ. ಚಟ್ನಿ ಕೂಡ ಆಗಿದ್ವು. ಚಟ್ನಿ ಒಂದೇ ಬೇಗ ರೆಡಿ ಮಾಡಿದ್ದು, ಆಲೂಗಡ್ಡೆ ಬೇಯಕ್ಕೆ ಹಾಕಿದ್ದೆ. ನೋಡ್ತಾ ಇದ್ದೀರಿ ಕಾಯಿ ಚಟ್ನಿ. ಏನೆಲ್ಲ ಇದಕ್ಕೆ ಹಾಕ್ತೆ ಏನು ಅಂತ ಹೇಳಿ ಮುಂದೆ ವಿಡಿಯೋದಲ್ಲಿ ಲಾಸ್ಟ್ವರೆಗೂ ನೋಡಿ ತಿಳಿಸ್ತೀನಿ. ಅವ್ರಿಗೆ ಕೊಟ್ಟಿದ್ದೀನಿ, ಇವಾಗ ತಿಂತಾ ಇದ್ದಾರೆ. ತುಂಬ ಖುಷಿಯಿಂದ ತಿಂದು ತುಂಬ ಚೆನ್ನಾಗಿದೆ ಅಂತ ಕೂಡ ಕಮಲಮ್ಮ ಹೇಳಿದ್ರು. ಇವತ್ತು ನಾನೇ ಅಂದ್ಕೊಂಡಿದ್ದೆ, ತುಂಬ ದಿನ ಆಗೋಗಿದೆ ನಮ್ಮನೆ ದೋಸೆನೇ ಮಾಡಿಲ್ಲ. ಏಕೆಂದರೆ ಬರೀ ಚಪಾತಿ ಚಪಾತಿ ಚಪಾತಿ, ರೊಟ್ಟಿ, ರವೆ ರೊಟ್ಟಿ ಹಿಂಗೆ ಮಾಡ್ತಾಯಿದ್ವಿ. ಸ್ವಲ್ಪ ಡಯಟ್ ಫಾಲೋ ಮಾಡ್ತಾ ಇರೋದ್ರಿಂದ ಸಂಡೇ ಎಲ್ಲರೂ ಮನೆಯಲ್ಲಿ, ಮಕ್ಕಳು ಇಬ್ಬರು ಸಹ ಮನೇಲಿ ಇರ್ತಾರಲ್ಲ ಅಂತ ಹೇಳಿ ದಾವಣಗೆರೆ ಬೆಣ್ಣೆ ದೋಸೆ ಮಾಡಿಬಿಡೋಣ ಇವತ್ತು ಅಂತ ಹೇಳಿ ಮಾಡೋಣ ಅಂತ ಹೇಳಿ ನೆನ್ನೆನೇ ರುಬ್ಬಿಟ್ಟೆ. ಏನೆಲ್ಲ ದೋಸೆ ಪ್ಯಾಟ್ರನ್ಗೆ ನಾನು ಏನೆಲ್ಲ ಬಳಸ್ದೆ ಅಂತ ಹೇಳಿ ಅದು ವಿಡಿಯೋ ಮಾಡಿದ್ದೆ. ಯಾಕೋ ಗೊತ್ತಿಲ್ಲ, ಬೈ ಮಿಸ್ಟೇಕ್ ಎಡಿಟ್ ಮಾಡುವಾಗ ಆ ವಿಡಿಯೋ ಸ್ಕಿಪ್ ಆಗೋಗಿದೆ. ನಾನು ಏನೂ ಇಲ್ಲ, ಮಾಮೂಲಿ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ, ಕಡಲೆಬೇಳೆ, ಅವಲಕ್ಕಿ ಇಷ್ಟನ್ನು ಮಾತ್ರ ಬಳಸಿದ್ದೀನಿ. ನೋಡ್ತಾ ಇದ್ದೀರಿ, ಬೆಣ್ಣೆ ಚೆನ್ನಾಗಿ ಹಾಕ್ಕೊಟ್ಟಿದ್ದೀನಿ ತಿನ್ನಲಿ ಅಂತ ಹೇಳಿ. ಬೆಣ್ಣೆ ಅಂದ್ರೇ ಒಂದು ರುಚಿ ಅಲ್ವಾ, ಅದಕ್ಕೆ ಅಲ್ವಾ ನಮ್ಮ ಶ್ರೀಕೃಷ್ಣನಿಗೆ ಪ್ರಿಯವಾದದ್ದು. ಟೇಸ್ಟೇ ಬೇರೆ ಥರ ಬಂದ್ಬಿಡುತ್ತೆ. ಯಾವುದೇ ಅಡುಗೆಗೆ ಬಳಸಿ ನೀವು ಬೆಣ್ಣೆನ, ರುಚಿನೇ ಬೇರೆ ತಂದು ಕೊಡ್ಬಿಡುತ್ತಲ್ವ. ಹಾಗೆ ಬೆಣ್ಣೆ ದೋಸೆ, ಅದರಲ್ಲೂ ದಾವಣಗೆರೆ ಬೆಣ್ಣೆ ದೋಸೆ, ದಾವಣಗೆರೆಯಲ್ಲಿ ಫೇಮಸ್ ಆದಂತಹ ಬೆಣ್ಣೆ ದೋಸೆ ನಾವು ಮನೆಯಲ್ಲೂ ಕೂಡ ಮಾಡಿಕೊಂಡು ತಿನ್ನಬಹುದು. ಕಮಲಮ್ಮ ಅಂದರು, ನೋಡಿ ಎಷ್ಟು ಚೆನ್ನಾಗಿದೆ, ಮನೇಲಿ ಮಾಡ್ಕೊಂಡು ತಿಂದ್ರೇ ರುಚಿ ಜಾಸ್ತಿ ಅಲ್ವಾ ಅಂದರು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ವಾ ಬೆಣ್ಣೆ ದೋಸೆ. ಸ್ವಲ್ಪ ಮಧ್ಯಭಾಗ ಕ್ರಿಸ್ಪಿ ಅನಿಸಿದ್ರು ಸಹ ಒಳ್ಳೆ ಟೇಸ್ಟ್ ಕೂಡ ಬಂದಿತ್ತು. ಅವ್ರು ಯಾವಾಗಲೂ 2 ದೋಸೆ ತಿಂತಿದ್ರು. ಟೇಸ್ಟ್ ಇದೆಯಲ್ಲ, ತಿನ್ನಿ ಇನ್ನೊಂದು ಕಮಲಮ್ಮ ಅಂದೆ, ಹಾಕಿಸ್ಕೊಂಡ್ರು. ಆಮೇಲೆ ಆಲೂಗಡ್ಡೆ ಪಲ್ಯ ಕುಕ್ಕರಲ್ಲಿ ವಿಸಿಲ್ಗೆ ಹಾಕಿದ್ದೀನಿ ಆಲೂಗಡ್ಡೆನ. ಇನ್ನು ಆಮೇಲೆ ಮಾಡ್ಕೊಳ್ಳೋಣ, ಮೊದಲು ಕಮಲಮ್ಮಂಗೆ ಹಾಕ್ಕೊಟ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ದಾವಣಗೆರೆ ಬೆಣ್ಣೆ ದೋಸೆಗೆ ಆಲೂಗಡ್ಡೆ ಪಲ್ಯ ಆಗಲಿ, ತೆಂಗಿನಕಾಯಿ ಚಟ್ನಿ ಆಗಲಿ ಬಹಳ ಸುಲಭವಾಗಿ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಬೇಕು ನೀವು ಅಷ್ಟೇ. ಪೂರ್ತಿ ವಿಡಿಯೋ ನಿಧಾನಕ್ಕೆ ನೋಡಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ. ಈಗೆಲ್ಲರೂ ಮಕ್ಳಿಗೂ ಎಕ್ಸಾಮ್ಗಳು ಮುಗೀತಾ ಇದೆ, ಎಲ್ಲರೂ ಮನೇಲಿರ್ತಾರೆ. ಮಾಡಿ ಒಂದು ಸಲ ತಿನ್ನಿ, ಟೇಸ್ಟ್ ಹೇಗೆ ಬಂತು ಅಂತ ಹೇಳಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಗೋಲ್ಡನ್ ಚಿನ್ನದ ಬಣ್ಣದಂಗೆ ಬಂದಿದೆ ಬೆಣ್ಣೆ ದೋಸೆ. ಇವಾಗ ಕುಕ್ಕರ್ ವಿಸಿಲು ಕೂಡ ಬರ್ತಾ ಇದೆ ಆಲೂಗೆಡ್ಡೆದು. ಆಫ್ ಮಾಡಿ ಜಶ್ವಂತ್ ಅಂದರೆ ತಂಗಿ ಮಗ ಜಾಕಿ, ಅವನ ಪೆಟ್ ನೇಮ್ ಬಂದು ಜಾಕಿ, ಅವನು ಕೂಡ ತಿಂಡಿ ಕರೆದಿದ್ದೀನಿ. ಅವನೆಲ್ಲೋ ಸ್ವಲ್ಪ ಹೊರಗಡೆ ಹೋದ 5 ನಿಮಿಷ ಅಂತ ಹೇಳಿ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ.
ನೋಡಿದ್ರಿ, ಬೆಳಗ್ಗೆಯಿಂದ ನನ್ನ ಡೈಲಿ ಬ್ಲಾಗ್ ಪುಟ್ ಕ್ಲಿಪ್ಪಿಂಗ್ಸ್ನ ಹಾಕಿದೆ. ಆಲ್ರೆಡಿ ರೆಡಿಯಾಗಿದೆ. ಕಮಲಮ್ಮ ಇವತ್ತು ಬೇಗ ಬಂದರು. ಅವ್ರಿಗೆ ಕಮಲಮ್ಮ ಪಲ್ಯ ಮಾಡೋವ್ರಿಗೂ ಇರಲ್ಲ ಅಂತ ಹೇಳಿ ಚಟ್ನಿ ಮಾಡಿ ದೋಸೆನ ಹಾಕ್ಕೊಟ್ಟೆ. ಈಗ ನನ್ನ ಮಗ ಅಂದರೆ ತಂಗಿ ಮಗ ಅವನ್ನ ನಾನೇ ಕರೆದಿದ್ದೆ, ದಾವಣಗೆರೆ ಬೆಣ್ಣೆ ದೋಸೆ ಬಾ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಅಂತ ಹೇಳಿ. ಈಗ ಬಂದಿದ್ದಾನೆ, ಆಲ್ರೆಡಿ ಟೈಮ್ ಆಗೋಗಿದೆ. ಇವಾಗ ಪಲ್ಯ ರೆಡಿ ಮಾಡ್ಕೊಳ್ತೀನಿ. ದಾವಣಗೆರೆ ಸ್ಪೆಷಲ್, ನಿಮ್ಮೆಲ್ರಿಗೂ ಸಹ ಗೊತ್ತು, ದಾವಣಗೆರೆ ಬೆಣ್ಣೆ ದೋಸೆ ಅಂದರೆ ಎಲ್ಲರ ಬಾಯಲ್ಲೂ ನೀರು ಬರುತ್ತೆ. ನಿಜವಾಗ್ಲೂ ಒಂದು ಸಲನಾದರೂ ಟೇಸ್ಟ್ ಮಾಡಬೇಕಪ್ಪ ಅಂತ ಅನಿಸುತ್ತೆ. ನನಗಂತೂ ಫೇವ್ರೇಟು. ಯಾಕೆ ಅಂತಂದರೆ ನಾವು ನಮ್ಮ ಮೈಲಾರಲಿಂಗೇಶ್ವರ ನಮ್ಮ ಮನೆ ದೇವ್ರಿಗೆ ಹೋಗಬೇಕಾದ್ರೆ ದಾವಣಗೆರೆ ಮೇಲೆ ಹೋಗಬೇಕು. ನಾವು ಬರಬೇಕಾದ್ರೂ ಸರಿ ಇಲ್ಲ ಹೋಗ್ಬೇಕಾದ್ರೂ ಸರಿ ಒಂದು ಕಡೆ ನಮ್ಮ ಮನೆಯವರು ನಿಲ್ಲಿಸ್ಬೇಕು, ನಾವು ಬೆಣ್ಣೆ ದೋಸೆ ತಿನ್ನಬೇಕಲ್ಲಿ. ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಹಾಗೆ ಬೆಂಗಳೂರಲ್ಲೂ ಕೂಡ ಬಸವೇಶ್ವರ ನಗರ ನಾವು ಇದ್ದಿದ್ದು, ಅಲ್ಲಿ ಒಂದು ಫೇಮಸ್ ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳಿ ನಮ್ಮ ಮನೆಯ ಹಿಂಭಾಗದ ರೋಡಲ್ಲೇ ಇತ್ತು. ನಿಮ್ಗೆ ಯಾರಾದರೂ ಬೆಂಗಳೂರು ಬಸವೇಶ್ವರ ನಗರ ಕಡೆ ಇದ್ದರೂ ಗೊತ್ತಿರುತ್ತೆ, ನೇತಾಜಿ ಗ್ರೌಂಡು ಅಲ್ಲಿ ಒಂದು ಬೆಣ್ಣೆ ದೋಸೆ ಕಾರ್ನರ್ ಅಂತ ಇತ್ತು. ಗೊತ್ತಿರೋರಿಗೆ ಗೊತ್ತಿರಬಹುದು. ಸಿಕ್ಕಾಪಟ್ಟೆ ಟೇಸ್ಟ್ ಕೊಡ್ತಾಯಿದ್ರು. ಅಲ್ಲೂ ಸಹ ನಮ್ಮ ಮನೆಯವರು ವಾರಕ್ಕೆ ಒಂದು ಸಲನಾದರೂ ಸಹ, ಸಂಡೇ ಆದರೂ ಸಹ ಹೋಗ್ತಾ ಇದ್ವಿ ದೋಸೆ ತಿನ್ನಬೇಕು ಅಂತಲೇ. ಈವ್ನಿಂಗ್ ಟೈಮಲ್ಲಿ ಹೋಗಿ ತಿನ್ಕೊಂಬರ್ತಾಯಿದ್ವಿ. ನನಗೆ ತುಂಬ ಇಷ್ಟ ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೇ ಸಿಕ್ಕಾಪಟ್ಟೆ ಇಷ್ಟ. ಮನೇಲಿ ಯಾಕೆ ಮಾಡಬಾರ್ದು ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಮನೆಯಲ್ಲೂ ಕೂಡ ಸಿಕ್ಕಾಪಟ್ಟೆ ಸೂಪರಾಗಿ ಟೇಸ್ಟಾಗಿ ಮಾಡ್ಕೋಬಹುದು. ನಾನು ಏನು ಮೆಥಡನ್ನು ಯೂಸ್ ಮಾಡಿದ್ದೀನಿ ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ, ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಸ್ಕಿಪ್ ಆಗಿದೆ ವಿಡಿಯೋ, ಅಂದರೆ ನಾನು ದೋಸೆ ಪ್ಯಾಟ್ರನ್ ಏನೆಲ್ಲ ಹಾಕ್ತೆ, ನೆನೆಸ್ತೆ, ರುಬ್ದೆ, ಅದು ನಾನು ವಿಡಿಯೋ ಮಾಡಿದರೂ ಸಹ ಅದು ಸ್ಕಿಪ್ ಆಗೋಗಿದೆ ಎಡಿಟಿಂಗ್ ಮಾಡುವಾಗ. ಆದ್ದರಿಂದ ಅದನ್ನು ಹೇಳ್ತೀನಿ, ಯಾವ ರೀತಿ ನಾನು ಅಕ್ಕಿನ ಬಳಸಿದ್ದೀನಿ, ದೋಸೆ ಪ್ಯಾಟ್ರನ್ ರೆಡಿ ಮಾಡ್ಕೋಬೇಕಾದ್ರೆ ಏನೆಲ್ಲ ಐಟಮ್ಸ್ನ ಬಳಸಿದ್ದೀನಿ ಅಂತ ಕೂಡ ಖಂಡಿತ ನಿಮಗೆ ಎಕ್ಸ್ಪ್ಲೇನ್ ಈ ವಿಡಿಯೋದಲ್ಲಿ ಖಂಡಿತ ನಾನು ಮಾಡ್ತೀನಿ. ಬನ್ನಿ, ಈಗ ಆಲ್ರೆಡಿ ಆಲೂಗಡ್ಡೆ ಪಲ್ಯ. ದಾವಣಗೆರೆ ಬೆಣ್ಣೆ ದೋಸೆಗೆ ನಿಮ್ಗೆ ಗೊತ್ತಿರೋ ಹಾಗೆ ಬಿಳಿ ಪಲ್ಯ, ಅದಕ್ಕೆ ಯಾವುದೇ ಮಸಾಲ ಇರೋದಿಲ್ಲ. ಇನ್ನು ಚಟ್ನಿ ಬಗ್ಗೆ ಹೇಳ್ತೀವಿ ಅಂದರೂ ಕೂಡ ಅಲ್ಲಿ ಯಾವುದೂ ಕೂಡ ಮಸಾಲ ಇಲ್ಲ. ಏನೆಲ್ಲ ಹಾಕ್ತೀನಿ, ಹೇಗೆಲ್ಲ ಚಟ್ನಿ ರೆಡಿ ಮಾಡ್ತೀನಿ ಮಾತಾಡ್ತಾ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಹಾಗೆ ಇನ್ನೊಂದು ವಿಷಯ, ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಹೆಚ್ಚು ಲೈಕ್ಗಳನ್ನ ಕೊಡಿ. ಪ್ರೀತಿಯ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಆಯಿತಾ? ಬನ್ನಿ ಜಾಕಿ ವಿಡಿಯೋ ಇಟ್ಕೋಬೇಕು. ನೋಡ್ತಾ ಇದ್ದೀನಿ, ಚಟ್ನಿಗೆ ಏನಿಲ್ಲ, ಸಿಂಪಲಾಗಿ ಮಾಡುವಂಥ ಚಟ್ನಿ ಇದು. ತೆಂಗಿನಕಾಯಿ, ನಾನೊಂದು ಅರ್ಧ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಸ್ಲೈಸ್ ಆಗಿ ತೆಳುವಾಗಿ ಹಚ್ಚಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಇದಕ್ಕೆ ಇನ್ನೇನೆಲ್ಲ ಹಾಕ್ತೀನಿ ಅಂತ ಹೇಳಿ ತೋರಿಸ್ತೀನಿ ನೋಡಿ. ಹಸಿಮೆಣ್ಸಿನ್ಕಾಯಿ, ಗ್ರೀನ್ ಚಿಲ್ಲಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಸ್ವಲ್ಪ ಒಂಚೂರು ಖಾರ ಇದ್ದರೆ ಟೇಸ್ಟ್ ಕೊಡುತ್ತೆ ಅಂತ ಹೇಳಿ ನಾನು ಒಂದೆರಡು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ. 3 ಏಲಕ್ಕಿ ತೊಗೊಂಡಿದ್ದೀನಿ, ಇಲ್ಲಿದೆ ಟೇಸ್ಟ್ ಕೊಡೋದು. 2 ಲವಂಗ ತಗೊಂಡಿದ್ದೀನಿ. ಇಷ್ಟೇ ಮಸಾಲ, ಇದಕ್ಕೆ ಇನ್ನೇನು ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ಕೋಬೇಕಷ್ಟೆ. ಇನ್ನೇನು ಕೊತ್ತಂಬರಿ ಆಗಲಿ, ಶುಂಠಿ ಆಗಲಿ, ಬೆಳ್ಳುಳ್ಳಿ ಆಗಲಿ ಯಾವುದು ಕೂಡ ಈ ಚಟ್ನಿಗೆ ಬಳಸೋ ಹಾಗಿಲ್ಲ. ಆ ಟೇಸ್ಟೇ ಬೇರೆ ಆಗಿಬಿಡುತ್ತೆ. ಅದಕ್ಕೆ ಇಷ್ಟ ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ತರಿಯಾಗಿ ರುಬ್ಕೊಳ್ಳೋಣ. ಇದು ದಾವಣಗೆರೆ ಬೆಣ್ಣೆ ದೋಸೆಗೆ ಅಲ್ಲಿ ಮಾಡುವಂಥ ಚಟ್ನಿ ಈ ರೀತಿ ಮಾಡಿಕೊಂಡ್ರೆ ಟೇಸ್ಟು ಅಂತ ಹೇಳಬಹುದು. ನೋಡಿ, ತರಿಯಾಗಿ ಚಟ್ನಿ ರುಬ್ಬಿಟ್ಕೊಂಡಿದ್ದೀನಿ. ಬೇಕು ಅಂದರೆ ಒಂದು ಸಣ್ಣ ಒಗ್ಗರಣೆ ಸಹ ಕೊಟ್ಕೊಳ್ಳಿ, ಬೇಕು ಅನ್ನೋರು. ನಾನಿಲ್ಲಿ ಒಗ್ಗರಣೆ ಏನೂ ಮಾಡಿಲ್ಲ, ಹಾಗೆ ಚಟ್ನಿ ರುಬ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ದೋಸೆ ಒಂದಿಗಂತೂ ಸಖತ್ತಾಗಿರುತ್ತೆ. ನೋಡ್ತಾ ಇದ್ದೀರಿ, ದಾವಣಗೆರೆ ಬೆಣ್ಣೆ ದೋಸೆಲಿ ಮಸಾಲ ದೋಸೆ ಅಂತ ಬರುತ್ತೆ. ದಾವಣಗೆರೆ ಬೆಣ್ಣೆ ಮಸಾಲ ಅಂತ ಹೇಳಿ ಅದಕ್ಕೂ ಕೂಡ ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಚಟ್ನಿ ರೆಸಿಪಿ ನೀವು ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ, ಆಯಿತಾ? ಇನ್ನು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕಿವುಚಬೇಕು. ಅಂದರೆ ನಮ್ಮ ಮೈಸೂರು ಮಸಾಲೆಗೆಲ್ಲ ಪಲ್ಯ ಮಾಡ್ತೀವಿ ನೋಡಿ, ಗಟ್ಟಿ ಆ ಥರ ಇರಬಾರ್ದು. ಇದಕ್ಕೆ ಪೂರ್ತಿ ನೈಸ್ ಆಗಬೇಕು, ಆ ಥರ ಕಿವುಚಿಟ್ಕೋಬೇಕು. ತೋರಿಸ್ತೀನಿ. ಜೊತೆಗೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ, ಇಲ್ಲಿ ನೋಡಿ, ಇದು ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ. ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಬಳಸಿ, ಪರವಾಗಿಲ್ಲ, ಟೇಸ್ಟ್ ಕೊಡುತ್ತೆ. ನಾನು ಇಲ್ಲೊಂದು ದಪ್ಪ 3 ಈರುಳ್ಳಿನ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೀನಿ. ಇನ್ನು ದೋಸೆಯ ಪ್ಯಾಟ್ರನ್ ತೋರಿಸ್ತೀನಿ ಅಂದರೆ ನೋಡಿ, ನಾನು ಇದಕ್ಕೆ ಏನು ಅಂತ ಹೇಳಿದ್ರೆ 1 ಗ್ಲಾಸ್ ಅಕ್ಕಿಗೆ 1/4 ಭಾಗ ಉದ್ದಿನಬೇಳೆ, ಅಂದರೆ 3 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಉದ್ದಿನಬೇಳೆನ ಹಾಕಿದ್ದೀನಿ.
ಸ್ವಲ್ಪ ಅವಲಕ್ಕಿ ಹಾಕಿದ್ದೀನಿ. ಬೇಕಾದವರು ಕಡಲೆಪುರಿ ಯೂಸ್ ಮಾಡ್ತಾರೆ, ನಾನು ಕಡಲೆಪುರಿ ಏನು ಯೂಸ್ ಮಾಡಿಲ್ಲ, ಅವಲಕ್ಕಿ ಮಾತ್ರ ಬಳಸಿದ್ದೀನಿ. ಇನ್ನು ಮಾಮೂಲಿ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ ಅದನ್ನು ಒಂದು ನೀಟಾಗಿ ಹಾಕ್ಕೊಂಡ್ರೆ ಒಂದು ದೋಸೆ ನಾರ್ಮಲ್ ಪ್ಯಾಟ್ರನ್ನೇ ಬೆಣ್ಣೆ ದೋಸೆ ಥರ, ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ಥರ ಸಿಕ್ಕಾಬಟ್ಟೆ ಟೇಸ್ಟಾಗಿ ಬರುತ್ತೆ. ಅವಲಕ್ಕಿನ ಬಳಸಿ, ಅನ್ನನ ಬಳಸಬೇಡಿ. ನನಗೆ ಕೆಳಗಡೆ ನೀರಿಟ್ಟಿದ್ದೀನಿ ನೋಡಿ ಇಲ್ಲಿ, ಏಕೆಂದರೆ ನಾವು ತಿನ್ನೋದ್ರಲ್ಲಿ ಹುಳಿ ಬರಬಾರ್ದು. ಈಗ ಬೇಸಿಗೆ ಇರೋದ್ರಿಂದ ಕೆಳಗಡೆ ಒಂದು ಪಾತ್ರೆಯಲ್ಲಿ ರಾತ್ರಿ ಇಟ್ಟಿರೋದಲ್ಲ, ಈಗ ಬೆಳಗ್ಗೆ ಎದ್ದ ಮೇಲೆ ನಾವು ತಿನ್ನೋವರೆಗೂ ಈ ಥರ ಇಟ್ಕೊಳ್ತೀನಿ. ಎಲ್ಲ ತಿಂದು ಮುಗಿದ್ಮೇಲೆ ಬೇಕಾದರೆ ಫ್ರಿಜ್ಗೆ ಎತ್ತಿಡ್ಬೋದು. ದೋಸೆ ಇಟ್ಟು ಹುಳಿ ಬರಲ್ಲ ಆಯಿತಾ. ಅದಕ್ಕೆ ಚಟ್ನಿಗೂ ಸಹ ಹಾಗೆ ಇಟ್ಟಿದ್ದೀನಿ ನಾನು, ಜಾರಿಂದ ಇನ್ನೂ ತೆಗ್ದಿಲ್ಲ. ಕೆಳಗಡೆ ಒಂದು ಪಾತ್ರೆಯಲ್ಲಿ ತಣ್ಣೀರನ್ನು ಹಾಕಿದ್ದೀನಿ, ಚಟ್ನಿನ ಈ ಥರ ಹಾಕಿದ್ದೀನಿ. ಏಕೆಂದರೆ ಸಮ್ಮರ್ ಇರೋದ್ರಿಂದ ಬಿಸಿಗೆ ಅರ್ಧ ಚಟ್ನಿ ಒಂಥರ ಹುಳಿ ಬಂದ್ಬಿಡುತ್ತೆ, ದೋಸೆ ಇಟ್ಟು ಸಹ ಹುಳಿ ಬಂದ್ಬಿಡುತ್ತೆ. ಅದಕ್ಕೆ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಯಾವುದೇ ಒಗ್ಗರಣೆ ಹಾಕೋಂಗಿಲ್ಲ. ಮಾಮೂಲಿ ಪಲ್ಯ ಮಾಡ್ತೀವಲ್ಲ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಎಲ್ಲ ಹಾಕಿ ಆ ಥರ ಇದಕ್ಕೆ ಹಾಕೋಂಗಿಲ್ಲ. ಯಾವುದೇ ಎಣ್ಣೆನೂ ಕೂಡ ಬಳಸೋಂಗಿಲ್ಲ ಪಲ್ಯಕ್ಕೆ. ಬನ್ನಿ ಒಂದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಬನ್ನಿ. ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಮಳ್ಳಕ್ಕಿಟ್ಟಿದ್ದೀನಿ. ನೀರು ಚೆನ್ನಾಗಿ ಕುದೀತಾ ಇದೆಯಲ್ವಾ, ಈ ಕುದಿಯ ನೀರಿಗೆ ಈ ಸ್ಲೈಸಾಗಿ ಹಚ್ಚಿರುವಂಥ ಈರುಳ್ಳಿನ ಹಾಕೋದಷ್ಟೇ. ಅಂದರೆ ಈರುಳ್ಳಿ ಹಾಕಿದ್ಮೇಲೆ ಕುದಿಬೇಕು ಅಂತೇನಿಲ್ಲ, ಗ್ಯಾಸ್ ಆಫ್ ಮಾಡಿ ಒಂದು 5 ನಿಮಿಷ ಆ ನೀರಲ್ಲೇ ಬಿಡಬೇಕು ನಾವು. ನೋಡಿ ಈಗ ನೀರು ಕುದೀತಾ ಇದೆಯಲ್ವಾ, ಈಗ ಈರುಳ್ಳಿನ ಹಾಕ್ತೀನಿ. ಅದಕ್ಕೆ ಈರುಳ್ಳಿನ ಹಾಕಿ ಒಂದು 5 ನಿಮಿಷ ಕುದಿಸ್ಬೇಕು ಅಂತೇನಿಲ್ಲ, 1 ನಿಮಿಷ ಇರಿ. ಸ್ಪೂನ್ ತಗೋತೀನಿ. ನೋಡಿ ಈ ರೀತಿ ಹಾಕ್ಬಿಟ್ಟು ಒಂದು 5 ನಿಮಿಷ ಗ್ಯಾಸನ್ನ ಆಫ್ ಮಾಡೋಣ. ಆಲ್ರೆಡಿ ನೀರು ಕುದ್ದಿದೆ ಆಯ್ತಲ್ವಾ. ನೀರು ಕುದ್ದಿರೋದ್ರಿಂದ ಒಂದು ನೋಡಿ ಗ್ಯಾಸನ್ನ ಆಫ್ ಮಾಡ್ತೀನಿ. ಒಂದು 5 ನಿಮಿಷ ಬಿಡಬೇಕು ನಾವಷ್ಟೇ. 5 ನಿಮಿಷ ನೀರಲ್ಲೇ ಬಿಡೋಣ. ಕ್ರಂಚಿಯಾಗೂ ಕೂಡ ನೀವು ಪಲ್ಯ ಜೊತೆ ಹಾಕಿದಾಗ ಟೇಸ್ಟ್ ಅಂದ್ಕೊಡುತ್ತೆ. ಆದ್ದರಿಂದ ಇದು ಒಂದು 5 ನಿಮಿಷ ಬಿಡೋದ್ರಲ್ಲಿ ಆಲೂಗೆಡ್ಡೆನ ಕಿವುಚ್ಕೊಳ್ಳೋಣ ಬನ್ನಿ. ನೋಡಿ ಆಲೂಗೆಡ್ಡೆ ಇದೆಯಲ್ಲ, ಇದನ್ನು ಈ ಥರದಲ್ಲಾದ್ರೂ ಇದು ಮಾಡ್ಕೋಬೋದು. ಮೊದಲು ಕೈಲಿ ಒಂದು ಸಲ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮಾಮೂಲಿ ಪಲ್ಯಕ್ಕೆ ಒಂದು 4 ವಿಷಲ್ ಹಾಕಿಸ್ತೀನಿ ಅಂದರೆ ಇದಕ್ಕೆ ಒಂದು 2 ವಿಷಲು ಹೆಚ್ಚಿಗೆ ಹಾಕಿಸ್ಬೇಕು. ನೋಡಿ ಈ ರೀತಿ ನೈಸ್ಗೆ ಕಿವುಚಬೇಕು, ಚೆನ್ನಾಗಿ ನೈಸ್ ಆಗಬೇಕು ಆಲೂಗೆಡ್ಡೆ. ಇದಕ್ಕೆ ಯಾವುದೇ ಒಗ್ಗರಣೆ ಕೊಡೋ ಹಾಗಿಲ್ಲ, ಏನೂ ಇಲ್ಲ. ಈ ದಾವಣಗೆರೆ ಬೆಣ್ಣೆ ದೋಸೆಗೆ ಸ್ಪೆಷಲ್ ಅಂದ್ರೇ ಈ ಪಲ್ಯ ಮತ್ತು ಚಟ್ನಿ ಎರಡೇ ಸ್ಪೆಷಲ್ ಇಲ್ಲಿ. ಸಕ್ಕ ಟೇಸ್ಟ್ ಇರುತ್ತೆ. ಮಾಡ್ಕೊಂಡು ತಿನ್ನಿ ಒಂದು ಸಲ. ಮಾಮೂಲಿ ತಿಂತಾನೆ ಇರ್ತೀವಲ್ವ, ಒಂದು ಸಲ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಮಾಡ್ಕೊಂಡು ತಿನ್ನಿ. ನಮಗಂತೂ ಸಿಕ್ಕಾಬಟ್ಟೆ ಇಷ್ಟ. ದಾವಣಗೆರೆ ಬೆಣ್ಣೆ ದೋಸೆ ಎಲ್ಲೇ ಕಂಡ್ರು, ಹೊರಗಡೆ ಎಲ್ಲರೂ ಹೋಟೆಲು ಬೆಂಗಳೂರು ಮೈಸೂರಲ್ಲಿ ನೋಡಿದ್ರೂ ಸಹ ಹೋಗಿ ತಿನ್ನಬೇಕು ಅಂತ ಅನಿಸುತ್ತೆ ನಮಗೆ. ನಮ್ಮ ಮನೆಯವರು ನಾವು ಒಟ್ಟಿಗೆ ಅದೆಲ್ಲ ಒಂಥರ ತುಂಬ ಅನುಭವಿಸಿದ್ದೀವಿ ಅಂತ ಅನಿಸುತ್ತೆ ನನಗೆ ಇವನ್ನೆಲ್ಲ ನೆನೆಸ್ಕೊಂಡ್ರೆ. ನೋಡಿ ಈ ರೀತಿ ಚೆನ್ನಾಗಿ ನೈಸ್ಗೆ ಕಿವುಚಬೇಕು. ಬೇಕು ಅಂದರೆ ನೀವು ಈ ಥರ ಸ್ಮ್ಯಾಶರ್ ಇದ್ದರೆ ಚೆನ್ನಾಗಿ ಮಾಡ್ಕೋಬೋದು. ಹಿಂಗೆ ಈ ಥರ ಮಾಡ್ಕೋಬೋದು. ನನಗಂತೂ ಕೈಲೇ ಕಂಫರ್ಟಬಲ್ ಅನಿಸುತ್ತೆ. ಕೈಲೇ ಯಾವಾಗಲೂ ನಾನು ನೈಸ್ ಮಾಡ್ಕೊಬಿಡ್ತೀನಿ. ಈ ರೀತಿ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ. ಈಗ ಈರುಳ್ಳಿ ಒಂದು 5 ನಿಮಿಷ ಬಿಟ್ಟಿರ್ತೀನಲ್ವ, ಅದನ್ನ ತೊಗೊಳ್ಳೋಣ ಇವಾಗ. 1 ನಿಮಿಷ ಹಂಗೆ ಇರು. ಈರುಳ್ಳಿ 5 ನಿಮಿಷ ಬಿಟ್ಟಿದ್ದೀನಿ ನೋಡಿ. ಇದಕ್ಕೆ ಯಾವುದೇ ಈರುಳ್ಳಿಗೆ ಒಗ್ಗರಣೆನೂ ಹಾಕಲ್ಲ, ಏನು ಮಳ್ಳೋ ನೀರಿಗೆ ಹಾಕಿದ್ದೀವಿ. ಈ ಥರ ನೀರನ್ನು ಒಂದು ಸ್ವಲ್ಪ ಸೋರಿಸ್ಕೊಂಡು, ನೀರನ್ನು ಮಿಕ್ಸ್ ಮಾಡಿ ತೊಗೋಬೇಡಿ, ನೀರು ಆದಷ್ಟು ಚೆನ್ನಾಗಿ ಸೋರಿಸ್ಕೋಬೇಕು. ಸೋರಿಸ್ಕೊಂಡು ಹಾಕ್ಕೊಳ್ಳೋಣ. ನೀರು ಸೋರಿಸ್ಕೊಂಡು ಈ ರೀತಿ ಹಾಕ್ಕೊಳ್ಳೋಣ. ಆಫ್ ಮಾಡಿಲಿ. ನಾನು ನೀರೆಲ್ಲ ಬಸ್ಬಿಟ್ಟು ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನೀರೆಲ್ಲ ಬಸ್ತು ಆಲೂಗಡ್ಡೆ ಪಲ್ಯ ಜೊತೆಗೆ ಹಾಕ್ಕೊಳ್ಳೋಣ. ಅಲ್ಲೇ ತೋರಿಸಿ, ಇಲ್ಲಿ ಅಲ್ಲೇ ಸಾಕು. ಬರ್ತೀನಿ ಸ್ವಲ್ಪ ಹಿಂಗೆ ಹೋಗಿ ಹಂಗೆ. ಬಿಸಿ ಹಾಕಿದ್ದೀನಲ್ಲ ನೋಡಿ. ಇವಾಗ ಆಲೂಗಡ್ಡೆ ಕಿವುಚಿರುವಂಥ ಆಲೂಗಡ್ಡೆಗೆ ಈರುಳ್ಳಿನ ಹಾಕಿದ್ದೀನಿ.
ಈಗ ರುಚಿಗೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಸಿಂಪಲ್ ಅಲ್ವಾ ನೋಡಿ, ಎಷ್ಟು ಸಿಂಪಲ್ ಇದು ಆಲೂಗಡ್ಡೆ ಪಲ್ಯ. ಆದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ದೋಸೆ ಜೊತೆ ತಿಂತಾಯಿದ್ರೆ. ನಮ್ಮ ಪಲ್ಯಗಳಿಗೆ, ನಮ್ಮ ಮೈಸೂರು ಮಸಾಲೆ ಅಂತೀವಲ್ಲ, ನಾವು ಮಾಮೂಲಿ ರೆಗ್ಯುಲರಾಗಿ ಮಾಡ್ತೀವಲ್ಲ ಆ ಪಲ್ಯಗಳಿಗೆ ಎಷ್ಟೆಲ್ಲ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ ಹಿಂಗೆಲ್ಲ ಒಗ್ಗರಣೆ ಕೊಡ್ತೀವಿ. ಇದೊಂದು ಡಿಫ್ರೆಂಟ್ ಅವ್ರ ಕಡೆ ಈ ರೀತಿ. ಅಂದರೆ ದಾವಣಗೆರೆಯಲ್ಲಿ ಒಂದು ಟೈಮಲ್ಲಿ ಹೈನುಗಾರಿಕೆ ತುಂಬ ನಡೀತಾ ಇತ್ತಂತೆ ಅಲ್ಲಿ. ಅಂದರೆ ಹಸು ಸಾಕಾಣಿಕೆ ಜಾಸ್ತಿ ನಡೀತಾ ಇದ್ದರಿಂದ ಮೊಸರು ಮಾಡಿ ಬೆಣ್ಣೆ ಎಲ್ಲ ಮಾಡ್ತಾಯಿದ್ರಲ್ಲ, ಏನಾದರೂ ಒಂದು ವ್ಯಾವಹಾರಿಕವಾಗಿ ಮಾಡಬೇಕು ಅಂತ ಹೇಳಿ ದೋಸೆ ಮಾಡಿ ಯಾರೋ ಒಬ್ಬರು ಬೆಣ್ಣೆ ಹೆಚ್ಚಿಗೆ ಹಾಕಿ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅದು ಒಳ್ಳೆ ಟೇಸ್ಟು ಜನಕ್ಕೆಲ್ಲ ತಲುಪಿದ್ಮೇಲೆ ಅದೊಂದು ದೊಡ್ಡದಾಗಿ ಪ್ರಸಿದ್ಧಿನೇ ಪಡ್ಕೊತು. ದಾವಣಗೆರೆ ಬೆಣ್ಣೆ ದೋಸೆ ಅಂತ ಹೇಳಿ ಅಲ್ಲೆಲ್ಲ ಹಸು ಬೆಣ್ಣೆಗಳನ್ನೇ ಅಲ್ಲಿ ಬಳಸ್ತಾರೆ. ಅದರಿಂದನೇ ದಾವಣಗೆರೆ ಬೆಣ್ಣೆ ದೋಸೆ ತುಂಬ ಫೇಮಸ್ ಆಗಿದ್ದು. ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪಲ್ಯ ರೆಡಿ ಆಯಿತು. ಇದೇ ದಾವಣಗೆರೆ ಬೆಣ್ಣೆ ದೋಸೆಗೆ ಪಲ್ಯ ನೋಡಿ ಹೆಂಗಿದೆ. ಈಗ ದೋಸೆ ಹಾಕೋಣ ಬನ್ನಿ. ಜಾಕಿ ಫಸ್ಟು ಮಾಮೂಲಿ ದೋಸೆ ಹಾಕ್ಲಾ, ಮಸಾಲೆ ದಾವಣಗೆರೆ ಮಸಾಲ ಬೇಕಾ, ಇಲ್ಲಾಂದರೆ ಮಾಮೂಲಿ ದೋಸೆ ಹಾಕ್ಬಿಟ್ಟು ಆಮೇಲೆ ಹಾಕ್ಲಾ? ಮಾಮೂಲಿ ಹಾಕ್ಲಾ? ಅಂದರೆ ದಾವಣಗೆರೆ ಬೆಣ್ಣೆ ದೋಸೆನೇ, ದಾವಣಗೆರೆ ಮಸಾಲೆ ದೋಸೆ ಬೇರೆ ಬರುತ್ತೆ. ಮಸಾಲೆ ಆಮೇಲೆ ಹಾಕ್ತೀನಿ, ಫಸ್ಟ್ ಮಾಮೂಲಿ ಹಾಕ್ತೀನಿ ಆಯಿತಾ. ನೋಡಿ ನಾನಿವಾಗ ತವಾ ಕಾಯಕ್ಕೆ ಇಟ್ಟಿದ್ದೀನಿ. ನಮ್ಮ ಈ ನಾನ್ ಸ್ಟಿಕ್ ತವಾಗಿಂತನೂ ಕೂಡ ಕಬ್ಬಿಣದ ಕಾವಲಿಗಳು ಬರುತ್ತೆ, ಕಬ್ಬಿಣದ ತವಾಗಳು ಬರುತ್ತೆ. ಅದರಲ್ಲಿ ಇನ್ನೂ ಸೂಪರಾಗಿ ಬರುತ್ತೆ ದೋಸೆ ಅಂತ ಹೇಳಬಹುದು. ಪ್ಯಾಟ್ರನ್ನು ಅಷ್ಟೇ ಸ್ವಲ್ಪ ಇದಕ್ಕೆ ಮಾಮೂಲಿ ದೋಸೆ ಹಿಟ್ಟಿಗಿಂತನೂ ಸಹ ಇದಕ್ಕೊಂದು ಸ್ವಲ್ಪ ತೆಳುವಾಗಿ ಇಟ್ಕೋಬೇಕು, ಅವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ಮಾಮೂಲಿ ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೋತೀವಲ್ವ, ದಾವಣಗೆರೆ ಬೆಣ್ಣೆ ದೋಸೆಗೆ ಒಂದು ಸ್ವಲ್ಪ ತೆಳುವಾಗಿರಬೇಕು ಪ್ಯಾಟ್ರನ್. ದೋಸೆಗೆ ಒಂದು ಕಪ್ ಇಟ್ಕೊಳ್ತಾರೆ ಅವರು, ಒಂದು ಕಪ್ಪಲ್ಲೇ ಒಂದು ಅಳತೆ ಮತ್ತು ಅದರಲ್ಲೇ ತುಂಬ ಚೆನ್ನಾಗಿ ಮಾಡ್ತಾರೆ. ನಾವು ಮಾಮೂಲಿ ಮನೆಗಳಲ್ಲಿ ನಾನು ಕಪ್ಪೇನು ಬಳಸ್ತಾ ಇಲ್ಲ. ತುಂಬ ತೆಳುವಾಗಿ ಏನು ಮಾಡಬೇಕು ಅಂತೇನಿಲ್ಲ. ಬೆಣ್ಣೆ ಹಾಕೋಣ ಇಲ್ಲೇ. ನಮ್ಮ ಹುಡುಗನಿಗೆ ಚೆನ್ನಾಗಿ ತಿನ್ಸೋಣ ಬೆಣ್ಣೆ ಒಳ್ಳೆಯದಲ್ವಾ, ಟೇಸ್ಟ್ ಕೊಡೋದೇ ಬೆಣ್ಣೆ. ಅದರಲ್ಲೂ ನಂದಿನಿ ಬೆಣ್ಣೆ ಸಖತ್ ಟೇಸ್ಟ್ ಇದೆ, ಅದರಲ್ಲಿ ಎರಡು ಮಾತಿಲ್ಲ. ತುಂಬ ತಿಂದೆ ಇಲ್ಲ ನಾವು ಜಾಕಿ ನಿನ್ನ ದೋಸೆ, ಇದು ಬೆಣ್ಣೆ ದೋಸೆ. ಇವತ್ತು ಹಂಗಾರೆ ಚೆನ್ನಾಗಿ ಬೆಣ್ಣೆ ದೋಸೆ ತಿನ್ನಿಸ್ಬಿಡ್ತೀನಿ ಬಿಡಿ. ನೋಡಿ ಈ ರೀತಿ ನಿಮ್ಗೆ ಎಷ್ಟು ಬೇಕಷ್ಟು ಬೆಣ್ಣೆನ ಹಾಕ್ಕೊಳ್ಳಿ. ನೋಡಿ ಎಷ್ಟು ಗೂಡು ಥರ ಬರ್ತಾಯಿದೆ ಅಂತ ಹೇಳಿ ದೋಸೆ. ಈ ಚಟ್ನಿ ತುಂಬ ನೈಸಾಗಿ ರುಬ್ಬೇಡಿ ಆಯಿತಾ, ತರಿನೇ ಇರಬೇಕು ಚಟ್ನಿ. ಬೇಕು ಅಂದರೆ ನೀರು ಚಟ್ನಿ ಥರ ಮಾಡ್ಕೊಳ್ಳಿ, ಇಲ್ಲ ಗಟ್ಟಿಗೆ ಬೇಕು ಅಂದರೆ ಹಿಂಗೆ ಬಳಸಬಹುದು. ದಾವಣಗೆರೆ ದೋಸೆ ಇದೇ ಥರ ಬರೋದು. ಕೆಳಗಡೆ ಬೆಣ್ಣೆ ಘಮ 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 ಅನ್ನುತ್ತೆ ನೋಡಿ ಎಷ್ಟು ಚೆನ್ನಾಗಿ. ಒಂದು ಮಸಾಲೆ ಹಾಕ್ಬಿಡೋಣ. ಕೆಂಪು ಚಟ್ನಿ ಒಂಚೂರು ಇದಾಗಲಿ.
ಈ ಥರ ಚಟ್ನಿ ನಿಮಗೇನಾರು ರೆಸಿಪಿ ಬೇಕು ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿದ್ರೆ ನೆಕ್ಸ್ಟು ಈ ಕೆಂಪು ಚಟ್ನಿನ ಮಾಡಿ ತೋರಿಸ್ತೀನಿ ನಿಮಗೆ ರೆಸಿಪಿ ಮೂಲಕ. ಚೆನ್ನಾಗಿ ಬೇಯಲಿ. ಇವಾಗ ಇದು ರೋಸ್ಟ್ ಆಗಬೇಕು. ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಮಾಮೂಲಿ ದೋಸೆ ಏನು ಮಾಡಿದ್ದೀನಿ ಅದು ಜಸ್ಟ್ ಒಂದು ತಿನ್ನಲಿ, ಟೇಸ್ಟ್ ಹೇಗಿದೆ ಅಂತ ನಾನು ಮಾತಾಡಿಸ್ತೀನಿ. ತಿನ್ನು ಏನು ಬೆರಳಂದಲೇನು? ಇಲ್ಲ, ತಿನ್ನು. ಟೇಸ್ಟ್ ಹೆಂಗಿದೆ ಹೇಳು, ಆಮೇಲೆ ಅಲ್ಲಿ ಕೂತ್ಕೊಂಡು ತಿನ್ನು ತಂದು ಹಾಕ್ಕೊಡ್ತೀನಿ. ಚಟ್ನಿ ಜಾಸ್ತಿ ಹಾಕೋ, ಪಲ್ಯನೂ ಹಾಕೋ, ಚೆನ್ನಾಗಿರುತ್ತೆ ಅದು. ತಿನ್ನು ಇನ್ನೊಂದೆರಡು ಬಾಯಿ ಹಂಗೆ. ಚಟ್ನಿ ಜೊತೆ, ಚಟ್ನಿ ಮತ್ತು ಪಲ್ಯನೂ ಜೊತೆಗೆ ತಗೋ ಕ್ಲೀನಾಗಿ. ಹೆಂಗಿದೆ? ಹೆಂಗೆ ಮಾಮೂಲಿ ದೋಸೆಗಿಂತ ಬೆಣ್ಣೆ ದೋಸೆ ಟೇಸ್ಟ್ ಇದೆಯಾ? ಹೆಂಗಿದೆ? ಸರಿ, ನಾನು ಈ ಮಸಾಲೆ ದೋಸೆ ತಂದು ಕೊಡ್ತೀನಿ, ಅಲ್ಲಿ ತಿಂತಾರೆ. ನೋಡಿ, ಮಸಾಲೆ ದೋಸೆ ಅಂತೂ ಘಮ ಘಮ ಅಂತ ಇದೆ. ಸಖತ್ತಾಗಿ ಬಂದಿದೆ ದಾವಣಗೆರೆ ದೋಸೆ. ನೋಡಿ ತಿಂತಾ ಇದ್ದಾನೆ ತುಂಬ ಖುಷಿಯಿಂದ. ಅವನಿಗೆ ನಮ್ಮನೆ ಎಲ್ರಿಗೂ ಅಷ್ಟೆ, ನನ್ನ ತಮ್ಮನಿಗಾಗಲಿ ನೋಡಿ, ಈ ಮಕ್ಕಳಿಗಾಗಲಿ, ನನ್ನ ಇನ್ನೊಬ್ಳು ಚಿಕ್ಕ ತಂಗಿ ಆಗಲಿ, ಎಲ್ರಿಗೂ ಅಷ್ಟೇ ನನ್ನ ಕೈಲಿ ಏನೇ ತಿಂಡಿ ಮಾಡಲಿ, ಏನೇ ಅಡುಗೆ ಮಾಡಲಿ ತುಂಬ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ. ಚೆನ್ನಾಗಿದೆ ಅಂತ ಹೇಳಿ ತಿಂತಾರೆ. ಹಾಗೆ ತಿಂದ ದೋಸೆ ತುಂಬ ಚೆನ್ನಾಗಿದೆ. ಮಾಮೂಲಿ ದೋಸೆ ಅನ್ನಿಸ್ತಲ್ಲ, ಇದು ಸಖತ್ತು ಟೇಸ್ಟ್ ಇದೆ. ನಾನು ನಮ್ಮ ಅಮ್ಮನಿಗೆ ಹೇಳಿ ಮಾಡಿಸ್ತೀನಿ ನೆಕ್ಸ್ಟ್ ಸಂಡೇ ಅಂತ ಹೇಳ್ದ. ಸರಿ ಮಾಡಿಸ್ಕೊ, ಏನೆಲ್ಲ ಹಾಕಬೇಕು ಎಲ್ಲ ಈ ವಿಡಿಯೋ ನೋಡೋಕ್ಕೆ ಹೇಳು ನಿಮ್ಮ ಅಮ್ಮನಿಗೆ, ಮಾಡಿಸು ಅಂತ ಹೇಳಿದೆ. ಟಿ ವಿ ನೋಡ್ಕೊಂಡು ತಿಂತಿದ್ದಾನೆ. ಬನ್ನಿ ನನಗೂ ಪೂಜೆ ಎಲ್ಲ ಮುಗಿಸ್ಬಂದು ತಿಂಡಿ ಮಾಡ್ಕೊಳ್ಳೋಣ. ನೋಡಿದ್ರಿ ನನ್ನ ಸಂಡೇ ಡೈಲಿ ಬ್ಲಾಗ್ ವಿಡಿಯೋನ. ದಾವಣಗೆರೆ ಬೆಣ್ಣೆ ದೋಸೆ ರೆಸಿಪಿ ಒಂದಿಗೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ನೋಡಿದ್ರಿ, ಈಗ ನಾನು ಪೂಜೆ ಎಲ್ಲ ಮುಗಿಸಿ ಬಂದೆ. ತಿಂಡಿ ತಿನ್ನೋಣ, ಸಮಯ ಆಗಿದೆ, ಮಧ್ಯಾಹ್ನ ಆಗಿದೆ ಇವಾಗ. ನಾನು ಕೂಡ ಒಂದು ಮಸಾಲೆ ಒಂದು ಪ್ಲೇನ್ ಆಗಿ ಹಾಕೋಬೇಕು ಅಂತ ಹೇಳಿ ಬಂದಿದ್ದೀನಿ. ಮತ್ತು ನಿಮ್ಗೆ ಇನ್ನೊಂದು ಹೇಳ್ತೀನಿ, ಅಂದರೆ ನಾನು ಏನು ಆಲೂಗಡ್ಡೆ ಪಲ್ಯ ಈರುಳ್ಳಿ ಮಾತ್ರ ಹಾಕಿದ್ದೀನಿ ಅಂತ ಹೇಳಿದೆ ಅಲ್ವಾ. ಬೇಕು ಅಂದರೆ ನೀವು ಒಂದು 4 ಹಸಿಮೆಣ್ಸಿನ್ಕಾಯಿನ ನೀರಲ್ಲೇ ಬೇಯಿಸ್ಕೊಂಡು ಕಿವುಚ್ಕೋಬಹುದು. ಇಲ್ಲ ಒಂಚೂರು ಎಣ್ಣೆ ಬಿಟ್ಟು ಬರೀ ಹಸಿಮೆಣ್ಸಿನ್ಕಾಯಿ ಪೂರ್ತಿ ಫ್ರೈ ಮಾಡಿ ಅದನ್ನು ಕೂಡ ಇದ್ರ ಜೊತೆ ಕಿವುಚ್ಕೊಳ್ಳುವಂಥದ್ದನ್ನು ಮಾಡಬಹುದು. ನಾನು ಹಾಕಿಲ್ಲ, ನಾನು ಏಕೆಂದರೆ ಕೆಂಪು ಚಟ್ನಿಲಿ ಒಂದು ಸ್ವಲ್ಪ ಖಾರ ಇರುತ್ತೆ. ಜೊತೆಗೆ ನಾನು ಚಟ್ನಿಗೆ ಏನು ಕಾಯಿ ಚಟ್ನಿ ಮಾಡಿದ್ದೀನಿ ನೋಡಿ, ಅದು ಸ್ವಲ್ಪ ಖಾರ ಮಾಡ್ಕೊಂಡಿರ್ತೀನಿ. 1-2 ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿ ಖಾರ ಮಾಡಿರೋದ್ರಿಂದ ಟೇಸ್ಟು ಕಾಂಬಿನೇಷನ್ ಅಂದರೆ ಒಂದು ಇಲ್ಲಿ ಚಟ್ನಿಗೂ ಕೂಡ ಸ್ವಲ್ಪ ಜಾಸ್ತಿ 1-2 ಹಸಿಮೆಣ್ಸಿನ್ಕಾಯಿ ಹೆಚ್ಚಿಗೆ ಹಾಕ್ಕೊಂಡಿರ್ತೀನಿ, ಸ್ವಲ್ಪ ಖಾರ ಇರಲಿ ಅಂತ ಹೇಳಿ. ಜೊತೆಗೆ ಕೆಂಪು ಚಟ್ನಿನೂ ಇರೋದ್ರಿಂದ ನಮಗೆ ಜೊತೆ ಸರಿ ಹೋಗುತ್ತೆ. ನಾನು ಅದಕ್ಕೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಾಕಿಲ್ಲ. ಬೇಕು ಅನ್ನೋರು ನಾನು ಏನು ಈರುಳ್ಳಿ ನೀರಲ್ಲಿ ಮಳ್ಸಿರೋ ನೀರಿಗೆ ಹಾಕ್ತೆ ನೋಡಿ, ಆ ಟೈಮಲ್ಲಿ 2 ಹಸಿಮೆಣ್ಸಿನ್ಕಾಯಿನೂ ಕೂಡ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟು ಅದನ್ನು ಸಹ ಕಿವುಚ್ಕೋಬಹುದು. ಇದೊಂದು ಕ್ಲಾರಿಫೈ ನಿಮ್ಗೆ ಕೊಡಬೇಕಿತ್ತು, ಅದಕ್ಕೆ ನಾನು ಮಾಡಿದ್ದೀನಿ. ನಾನು ಹಾಕ್ಕೊಂಡಿಲ್ಲ, ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ. ಬೇಕಾದವರು ಆ ರೀತಿ ಹಾಕ್ಕೊಳ್ಳಿ, ಆಯಿತಾ? ಬನ್ನಿ ದೋಸೆನ
ಹಾಕ್ಕೊಳ್ಳೋಣ. ನಾನು ಈಗ ಹಾಕ್ಕೊಂಡು ತಿನ್ನಬೇಕು, ಹೇಗೆ ಬಂದಿದೆ ಅಂತ ನೋಡಬೇಕು. ಜಶ್ವಂತು ಕೂಡ ಚೆನ್ನಾಗಿದೆ ಅಂತ ಹೇಳ್ದ. ನಮ್ಮ ಕಮಲಮ್ಮ ಪಲ್ಯ ತಿನ್ನಲಿಲ್ಲ, ಅವರು ಚಟ್ನಿ ಜೊತೆ ಸಖತ್ತಾಗಿದೆ ನೋಡಿ. ಅವರು 1-2 ದೋಸೆಗೆ ನಿಂತೋಗ್ತಿದ್ರು, 3 ದೋಸೆ ಹಾಕ್ಕೊಟ್ಟಿದ್ದೀನಿ, ಖುಷಿಯಿಂದ ತಿಂದರು ಅಲ್ವಾ. ನಾನು ತಿನ್ನಬೇಕು, ಬನ್ನಿ ದೋಸೆ ಹಾಕ್ಕೊಳ್ಳೋಣ. ನೀವು ಕೂಡ ಎಲ್ಲರೂ ಬನ್ನಿ, ನಮ್ಮನೆ ಬೆಣ್ಣೆ ದೋಸೆ ತಿನ್ನೋಣ. ದಾವಣಗೆರೆ ಬೆಣ್ಣೆ ದೋಸೆ ಬನ್ನಿ, ಹೇಗೆ ಬರುತ್ತೆ ನೋಡಿಕೊಂಡು ನಿಮಗೆ ಹೇಳ್ತೀನಿ ಆಯಿತಾ. ನೋಡ್ತಾ ಇದ್ದೀರಿ, ನಾನು ಕೂಡ ಒಂದು ಪ್ಲೇಟ್ಗೆ ಪಲ್ಯ ಚಟ್ನಿ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು 2 ದೋಸೆ ಹಾಕ್ಕೊಂಡು ಹೋಗೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನನಗೆ ಪೂಜೆ ಎಲ್ಲ ಮುಗಿಸಿ ಎಲ್ಲ ಆಗೋದ್ರಲ್ಲಿ ಮಧ್ಯಾಹ್ನ ಆಯಿತು. ನಾನು ತಿಂತಾ ಇರೋದು ಇದು ಮಧ್ಯಾಹ್ನ ತಿಂಡಿ ಎಲ್ಲ ಮಧ್ಯಾಹ್ನದ ಊಟಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ನಾನು ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಗಂಜಿ ಕುಡಿದಿದ್ದೆ. ಖಾಲಿ ಹೊಟ್ಟೆ ಬಿಡೋ ಹಾಗಿಲ್ಲ, ನನಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳಿ ನಾನು ಪೂಜೆ ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆನೇ ಒಂದು ಗ್ಲಾಸ್ ಕುಡಿದು ಸ್ನಾನಕ್ಕೆ ಹೋದೆ. ಇವಾಗ ಒಂದು ಮಸಾಲೆ ದೋಸೆ ಥರ ಕೆಂಪು ಚಟ್ನಿ ಬಳಸ್ಕೊಂಡು ಒಂದು ದೋಸೆ, ಪ್ಲೇನ್ ದೋಸೆ ಒಂದನ್ನು ಹಾಕ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬೆಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಬೆಣ್ಣೆನೇ ಟೇಸ್ಟು, ನೀವು ಇಲ್ಲಿ ಏನೇ ಮಾಡ್ತೀನಿ ಅಂದರೂ ಸಹ ಬೆಣ್ಣೆ ಒಂದು ರುಚಿನ ತಂದುಕೊಡುತ್ತೆ. ಅದು ಒಂದು ಲೆವೆಲ್ ಜಾಸ್ತಿನೇ ಅಂತ ಹೇಳಬಹುದು. ಬೇಗ ಕ್ರಿಸ್ಪಿನೂ ಕೂಡ ಆಗುತ್ತೆ. ಕೆಂಪು ಚಟ್ನಿ ಕೂಡ ನನಗೆ ಕೆಂಪು ಚಟ್ನಿ ಆ ಬೆಳ್ಳುಳ್ಳಿ ಫ್ಲೇವರ್ ಬರುತ್ತಲ್ಲ, ಸಖತ್ ಇಷ್ಟ. ನಾನು 1 ಸ್ಪೂನ್ ಹಾಕ್ಕೊಳ್ತೀನಿ. ತಿಂತಾ ಇದ್ದರೆ ಆ ಅರೋಮಾ, ಆ ರುಚಿನೇ ಒಂಥರ ಸಖತ್ತು ಟೇಸ್ಟ್ ಕೊಡುತ್ತೆ. ಅದ್ರ ಜೊತೆ ಬೆಣ್ಣೆ ಜೊತೆಗೊಂದು ಹೊಂದ್ಕೊಂಡ್ರಂತೂ ಸಖತ್ತು ಟೇಸ್ಟ್ ಇರುತ್ತೆ ಕೆಂಪು ಚಟ್ನಿ ಅಂತ ಹೇಳಬಹುದು. ಇವಾಗ ಆಗಿದೆ ನೋಡಿ, ಈಗ ಬೆಂದಿದೆ ನೋಡೋಣ. ಇನ್ನೊಂದು ಹಾಕ್ಕೊಳ್ತೀನಿ ದೋಸೆ. ಇದಕ್ಕೇನು ಕೆಂಪು ಚಟ್ನಿ ಹಾಕ್ಕೊಳ್ಳೋದಿಲ್ಲ, ಹಾಗೆ ಪ್ಲೇನ್ ಆಗಿ ಒಂದು ದೋಸೆನ ಹಾಕ್ಕೊಳ್ಳೋಣ. ಸ್ವಲ್ಪ ಬೆಂದಮೇಲೆ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಬೆಣ್ಣೆನೂ ಸಹ ಆ ದೋಸೆ ಪ್ಯಾಟ್ರನ್ ಒಳಗಡೆ ಕರಗುತ್ತೆ. ಮೆಲ್ಟ್ ಆಗೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ದೋಸೆ ಸುತ್ತ ಕೂಡ. ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ದೋಸೆ. ಘಮ ಘಮ ಆ ಬೆಣ್ಣೆ ಅರೋಮಾ ಅಂತೂ ಸಖತ್ತಾಗಿ ಟೇಸ್ಟ್ ತಂದುಕೊಡುತ್ತೆ. ನೋಡ್ತಾ ಇದ್ದೀರಿ, ಗೋಲ್ಡನ್ ಬಣ್ಣದಲ್ಲಿ ಬೆಣ್ಣೆ ದೋಸೆ ರೆಡಿ ಆಯಿತು. ಗ್ಯಾಸನ್ನು ಆಫ್ ಮಾಡಿದೆ. ಬನ್ನಿ ನಮ್ಮ ಜೊತೆ ನೀವು ಕೂಡ ತಿಂಡಿಗೆ ಕರೀತಾ ಹೇಗೆ ಬಂದಿದೆ, ಟೇಸ್ಟ್ ಹೇಗಿದೆ ಅಂತ ಸಹ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಎಲ್ಲರೂ ಟಿಫನ್ ಮಾಡೋಣ. ಬೆಣ್ಣೆ ದೋಸೆ ರೆಡಿ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ. ಒಂದು ಮಸಾಲೆ ದೋಸೆ, ಏನು ಕೆಂಪು ಚಟ್ನಿ ಬರುತ್ತಲ್ಲ ಅದು ಒಂದು ದೋಸೆಗೆ ಹಾಕ್ಕೊಂಡಿದ್ದೀನಿ. ಒಂದು ಮಾಮೂಲಿ ಬೆಣ್ಣೆ ದೋಸೆನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಆಲೂಗಡ್ಡೆ ಪಲ್ಯ, ಚಟ್ನಿ. ಇದು ಮಧ್ಯಾಹ್ನ ಆಗಿದೆ ಆಯಿತಾ, ಬೆಳಗ್ಗೆ ನಾನು ತಿಂತಿಲ್ಲ. ಆಲ್ರೆಡಿ ಮಧ್ಯಾಹ್ನ ಇದು. ಡಯಟು ಸ್ವಲ್ಪ ಮಟ್ಟಿಗಾದರೂ ಸಹ ಫಾಲೋ ಮಾಡ್ತಾಯಿದ್ದೀನಿ. ತಲೆ ಕೆಡಿಸ್ಕೋಬೇಡಿ. ಒಬ್ಬರು ಯಾರೋ ಏನೋ ಒಂದು ಕಮೆಂಟ್ ಹಾಕಿದ್ರು, ಅದಕ್ಕೆ ಇಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಖಂಡಿತ ಈಗ ಆದಷ್ಟು ತಿಂಡಿನ ನಾವು ತಿಂದರೆ ನಮ್ಮ ಆರೋಗ್ಯಕ್ಕೆ ತುಂಬ, ಬೆಳಗಿನ ತಿಂಡಿನ ಸ್ಕಿಪ್ ಮಾಡಬಾರ್ದು ಅಂತಾರೆ. ಗಂಜಿ ಕುಡ್ದಿದ್ದೀನ, ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಗಂಜಿ ಕುಡಿದ್ಲಿ, ತರಕಾರಿ ಸೂಪ್ ಒಂದು ತೋರಿಸಿದ್ದೀನಿ ನೋಡಿ, ಅದು ಕುಡಿದ್ರೆ ತಿಂಡಿ ತಿನ್ನೋಕ್ಕೆ ಹೋಗಲ್ಲ. ತಿಂದೇ ಇದ್ದ ಈಗ ಸೂಪ್ ಕುಡ್ದಿಲ್ಲ, ನಮ್ಮ ಬ್ಲ್ಯಾಕ್ ರೈಸ್ ಮಾಲ್ಟ್ ಪೌಡ್ರ್ ಗಂಜಿ ತೊಗೊಂಡಿಲ್ಲ ಅಂದಾಗ ಅವತ್ತಿನ ದಿನ ತಿಂಡಿ ತಿಂತೀನಿ. ಮಧ್ಯಾಹ್ನ ಎಷ್ಟು ತೊಗೋಬೇಕು, ಇನ್ನು ರಾತ್ರಿ ಊಟ ಹೇಗಿರಬೇಕು ಅದೊಂದು ಪ್ಲ್ಯಾನ್ ಮಾಡ್ಕೊಳ್ತೀನಿ ಆಯಿತಾ. ಯಾರೋ ನೆನೆ ಹಾಕಿದ್ರು ಆ ಕಮೆಂಟು, ಅದು ಓಪನೇ ಆಗಲಿಲ್ಲ, ಆಮೇಲೆ ಡಿಲೀಟ್ ಮಾಡಿಬಿಟ್ರೇನೋ ಅಂತ ಅಂದ್ಕೊಳ್ತೀನಿ. ಬನ್ನಿ ತಿನ್ನೋಣ. ಇವತ್ತು ಸಂಡೇ. ಬೆಣ್ಣೆ ದೋಸೆ ಜೊತೆ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆ ಇದು. ಮಾಮೂಲಿ ನಮ್ಮ ಮೈಸೂರು ಮಸಾಲೆ ಅಂತಲ್ಲ. ಚಟ್ನಿ ಹೇಗೆ ಮಾಡಿದೆ, ಪಲ್ಯ ಹೇಗೆ ಮಾಡಿದೆ ಎಲ್ಲ ನಿಮ್ಗೆ ತೋರಿಸ್ತೀವಲ್ವಾ.
ಸಕ್ಕತ್ತಾಗಿ ಬಂದಿದೆ ಮಾತ್ರ. ನನಗೆ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಒಂಥರ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ತಿಂದು ನೋಡ್ತೀನಿ. ಇವರೆಲ್ಲ ಹೇಳಿದ್ರು ಹೆಂಗಿತ್ತು ಜಾಕಿ, ಮಾಮೂಲಿ ದೋಸೆ ಥರ ಇರಲಿಲ್ಲ ತಾನೇ? ನಿಮ್ಮ ಅಮ್ಮಂಗರಿ ನೋಡೋಣ ಬತ್ತಾಳ ಅಂತ ದೊಡ್ಡ ಕಡೆ ಫೋನ್ ಮಾಡು, ನಾನು ಮಾತಾಡ್ತೀನಿ. ನೋಡಿ ತಿನ್ನೋಣ ಬನ್ನಿ, ನೀವು ಕೂಡ ಎಲ್ಲರೂ ತಿನ್ನೋಣ. ನೀವು ಒಂದು ಸಲ ಮನೇಲಿ ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ಕೊಂಡು ತಿಂದು ಹೇಗೆ ಬಂತು ಅಂತ ಹೇಳಿ ತಪ್ಪದೇ ಕಮೆಂಟ್ ಮಾಡಿ. ನೋಡಿ ಈರುಳ್ಳಿ ಮಳ್ಳೋ ನೀರಿಗೆ ಹಾಕಿದ್ದೀನಲ್ವ, ಕ್ರಂಚಿಯಾಗಿ ಬರುತ್ತೆ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಚಟ್ನಿನೂ ಅಷ್ಟೇ ಸಕ್ಕತ್ತಾಗಿ ಟೇಸ್ಟ್ ಬಂದಿದೆ. ನಾವು ಬೆಂಗಳೂರಲ್ಲಿ ಮುಂಚೆ ಹೇಳಿದೆ, ಬಸವೇಶ್ವರ ನೇತಾಜಿ ಗ್ರೌಂಡು ಅಲ್ಲಿದ್ವಿ. ಅಲ್ಲಿ ನಮ್ಮ ಮನೆ ಹಿಂಭಾಗದ ರೋಡಲ್ಲೇ ದಾವಣಗೆರೆ ಬೆಣ್ಣೆ ದೋಸೆ ಒಂದು ಹೋಟೆಲ್ ಇತ್ತು. ಅವರು ಹೇಳೋರು ಪರಿಚಯ ಆಗಿಬಿಟ್ಟಿದ್ರು. ನಾವು ಹೋಗ್ತಾ ಇದ್ವಿ ಅವಾಗ ತುಂಬ ಪರಿಚಯ ಆಗಿಬಿಟ್ಟಿದ್ರು. ಥ್ರೋಟ್ ಇನ್ಫೆಕ್ಷನ್ನು ಏನಾರು ಅಂದರೆ ಬನ್ನಿ ನಮ್ಮ ಚಟ್ನಿ ತಿನ್ನಿ, ನಿಮ್ಮ ಗಂಟ್ಲು ನೋವೆಲ್ಲ ಕಡಿಮೆ ಆಗುತ್ತೆ ಅನ್ನೋರು. ನೋಡಿ ಚಟ್ನಿಗೆ ಏನು ಹಾಕಿದ್ದಾರೆ, ಏನು ಹಾಕ್ತಿದ್ರು ಅಂದರೆ, ಏನು ಮಾಡ್ತಾಯಿದ್ರಿ? ವಾಷಿಂಗ್ ಮಿಷಿನ್ ಆಗ್ತಾ ಇದೆ. ನಾಷ್ಟ ಅನ್ನ ಮಾಡಿದೆ. ಬಾ ದೋಸೆ ತಿನ್ನು. ಹೆಂಗೈದು ಗೊತ್ತಾ, ನೀನು ತಿಂದೇ ಇಲ್ಲ ಒಂದ್ಸಲ ಈ ಥರ ದೋಸೆ. ನಾನೀಗ ಬರಕ್ಕಾಗಿಲ್ಲ, ಅವಳೆ ಬರ್ತಾಳೆ ಬಿಡು. ದಾವಣಗೆರೆ ಬೆಣ್ಣೆ ದೋಸೆ ಹೆಂಗಿತ್ತು ಜಕ್ಕಿ? ತಿಂದಿರಲ್ಲ ನೀವು ಯಾವತ್ತೂ ಅನ್ಕೋತೀನಿ. ತಿನ್ಕೊಂಡು ಅದಕ್ಕೆ ಅಳ್ಳಾಡ್ದಂಗೆ ಕುತ್ಕೊಬಿಟ್ಟ ನೀನು ಅಲ್ಲೇ ಟಿ ವಿ ನೋಡ್ತಾನೆ. ಅದಕ್ಕೆ ಕರೆಯೋಣ ಅಂತ ಮಾಡಿದೆ. ಇವಳು ಬರ್ತಾಳೆ ದುರ್ಗಾ, ನಾನು ಬರಕ್ಕಾಗಿಲ್ಲ, ನನಗೆ ಬಟ್ಟೆಗಳು ಹಾಕ್ತಾ ಇದೀನಿ ವಾಷಿಂಗ್ ಮಿಷಿನ್ಗೆ. ಸರಿ ಆಯಿತು. ಆಯ್ತು. ತಂಗಿನ ಕರೆದೆ, ಬಾ ಒಂದು ದೋಸೆ ತಿನ್ಕೊಂಡು ಹೋಗು ಅಂತ ಹೇಳಿ. ಅವಳಿಗೆ ಸಿಗೋದು ಒಂದು ಸಂಡೇ, ಅಂದರೆ ವರ್ಕಿಂಗ್ ವುಮೆನ್ ಅಲ್ವಾ, ಇವತ್ತೆಲ್ಲ ಕ್ಲೀನಿಂಗು, ಬಟ್ಟೆ ವಾಶ್ ಮಾಡೋದು ಇವೆಲ್ಲ ಇಟ್ಕೊಬಿಟ್ಟಿರ್ತಾಳೆ ಅವಳು. ಗಂಟ್ಲು ನೋವು ಹಿಂಗೆಲ್ಲ ಅಂದರೆ ನಮ್ಮ ಚಟ್ನಿ ತಿನ್ನಿ ನಿಮಗೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳೋರು. ನೋಡಿ ಚಟ್ನಿಗೆ ಯಾವುದೇ ಮಸಾಲ ಕೂಡ ಹಾಕಿಲ್ಲ. ಸ್ವಲ್ಪ ತೆಂಗಿನಕಾಯಿ, 2 ಏಲಕ್ಕಿ, ಹಸಿಮೆಣ್ಸಿನ್ಕಾಯಿ, ಒಂದೇ ಒಂದು ಲವಂಗ, ಇಲ್ಲ ಒಂದು ಲವಂಗ, ಒಂಚೂರು ಚಕ್ಕೆ ಕೂಡ ಹಾಕ್ಕೋಬಹುದು. ಕೆಲವ್ರು ಬಳಸ್ತಾರೆ, ನಾನು ಚಕ್ಕೆ ಬಳಸಿಲ್ಲ ಇವಾಗ. ಒಂದು 3 ಏಲಕ್ಕಿ ಹಾಕ್ತೆ, 2 ಲವಂಗ ಹಾಕ್ತೆ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು, ಮತ್ತು ತೆಂಗಿನಕಾಯಿ ಇಷ್ಟು ಮಾತ್ರ ಹಾಕಿ ರುಬ್ಕೊಂಡಿದ್ದೀನಿ. ಇನ್ನೂ ಏನಾದ್ರು ಗ್ರೈಂಡ್ರ್ ಇದ್ದರೆ, ಒಳಕಲ್ಲಲ್ಲಿ ಏನಾದರೂ ನೀವು ಈ ಮಸಾಲಾನ ರುಬ್ಬೋದ್ರಂತೂ ಸಕ್ಕ ಟೇಸ್ಟ್ ಇರುತ್ತೆ ಮಾತ್ರ, ತುಂಬ ರುಚಿ ತಂದುಕೊಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಈ ಚಟ್ನಿ, ಕೆಂಪು ಚಟ್ನಿನೂ ಅಷ್ಟೇ ಸಖತ್ತಾಗಿರುತ್ತೆ. ಕೆಲವು ಚಟ್ನಿ ಪುಡಿನೂ ಬಳಸ್ತಾರೆ. ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಜೊತೆಗೆ ಶೇಂಗಾ ಚಟ್ನಿ ಪುಡಿ, ಕಡಲೆಬೇಳೆ ಚಟ್ನಿ ಪುಡಿನ ಹಾಕ್ತಾರೆ ಒಂದು ಮಸಾಲವಾಗಿ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕೆಂಪು ಚಟ್ನಿ ಮಾಡಿದೆ. ಸಖತ್ತಾಗಿ ಬಂದಿದೆ. ನಾನು ಬೆಣ್ಣೆ ತಿಂತಿರಲಿಲ್ಲ, ತುಂಬ ಚಿಕ್ಕದಿಂದ ಬೆಣ್ಣೆ ಬಿಟ್ಬಿಟ್ಟಿದೆ. ಇವಾಗ ರೂಢಿಯಾಗಿದ್ದೀನಿ. ಈಗ ಅಮ್ಮ ಏನಾದರೂ ನನ್ನ ವಿಡಿಯೋ ನೋಡಿದ್ರೆ, ನೋಡಿ ಬೆಣ್ಣೆ ಹೆಂಗೆ ತಿಂತಾವಳೆ ಇವಾಗ ಅಂತ ಅಂದ್ಕೊಳ್ತಾರೆ. ನನಗೆ ಬೆಣ್ಣೆ ತಿನ್ನಿಸೋದಕ್ಕೆ, ಬೆಣ್ಣೆ ತುಪ್ಪ ತಿನ್ನಿಸೋದಕ್ಕೆ ನಮ್ಮ ತಂದೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಮೆಚೂರ್ಡ್ ಆದಾಗ ತುಪ್ಪ ತಿನ್ನಿಸ್ಬೇಕು ಅಂತ ಹೇಳಿ ಬೆಣ್ಣೆ ತಂದು, ನಾಟಿ ಬೆಣ್ಣೆ ಅಂದರೆ ಎಲ್ಲೆಲ್ಲೋ ಮಿಕ್ಸ್ ಸಿಗುತ್ತೆ, ಲೋಕಲ್ ಬೇಡ ಅಂತ ಹೇಳಿ ಗೊತ್ತಿರೋರ ಹತ್ರ ಹುಡುಕ್ಸಿ ಬೆಣ್ಣೆ ತೊಗೊಬಂದು ಕರಗಿಸಿದ್ರೆ, ಈ ಬೆಣ್ಣೆ ಕರಗಿಸಿದ್ರೆ ತುಪ್ಪ ಮಾಡ್ಬೇಕಾದ್ರೆ ಸ್ಮೆಲ್ ಬರುತ್ತಲ್ವ, ಅದನ್ನು ಕಂಡಿಡ್ಕೊಬಿಡ್ತಾಳೆ ಅಂತ ಹೇಳಿ ಬೇರೆ ಪಕ್ಕದ ಮನೆಗೆ ಹೋಗಿ ತುಪ್ಪ ಕರಗಿಸ್ಕೊಂಬಂದು ಮಳ್ಳು ಅಂತ ಸಾಂಬಾರಿಗೆಲ್ಲ ಹಾಕಿ ಕೊಟ್ಟಿದ್ದಾರೆ. ನಾನು ಆ ಟೈಮಲ್ಲಿ ತಿನ್ನೋಕ್ಕಾಗಿಲ್ಲ, ಸ್ಮೆಲ್ಲು ಒಂಥರ ವಾಮೆಂಟ್ ಬರೋ ಥರ ತಿಂದೇ ಇಲ್ಲ. ಈಗ ರೂಢಿಯಾಗಿದ್ದೀನಿ, ಹಿಂಗೆ ಬೆಣ್ಣೆ ದೋಸೆಲೆಲ್ಲ ತಿಂದು ದೋಸೆ ಜೊತೆಗೆ ಹಾಕ್ಕೊಂಡು, ಚಪಾತಿ ಜೊತೆಗೆ ಹಾಕ್ಕೊಂಡು ರೂಢಿಯಾಗಿದ್ದೀನಿ. ಇವಾಗ ತುಪ್ಪನೂ ತಿಂತಾಯಿದ್ದೀನಿ. ಹೇಳಬೇಕು ಅಂದರೆ ಗೀ ರೈಸ್ಗೆ ಹಾಕ್ಕೊಳ್ತೀನಿ, ಬಿರಿಯಾನಿಗೆ ಹಾಕ್ತೀನಿ. ತುಪ್ಪ ಒಂದು ಹೆಲ್ತಿ ಫ್ಯಾಟ್ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ದಿನಕ್ಕೆ 1 ಸ್ಪೂನ್ ಆದರೂ ತುಪ್ಪ ತಿನ್ನಬೇಕು, ಒಳ್ಳೆಯದು ಅಂತ ಹೇಳ್ತಾರೆ.
ಆದ್ದರಿಂದ ಇವಾಗ ರೂಢಿ ಆಗಿದ್ದೀನಿ. ಆದ್ದರಿಂದ ಎಣ್ಣೆಗಿಂತ ಬೆಣ್ಣೆ ಮತ್ತು ತುಪ್ಪ ಆರೋಗ್ಯದ ದೃಷ್ಟಿಲಿ ತುಂಬ ಒಳ್ಳೆಯದು ಅಂತ ಹೇಳಬಹುದು. ಚೆನ್ನಾಗಿ ಬಂದಿದೆ. ಪಲ್ಯ, ಚಟ್ನಿ, ದಾವಣಗೆರೆ ಸ್ಟೈಲಲ್ಲಿ ಬೆಣ್ಣೆ ದೋಸೆ ಸಖತ್ತಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಒಂದು ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ಅನ್ನೋದನ್ನು, ಆಯಿತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ದೋಸೆ ಮುಗಿಸಿ ಒಂದು ಬಿಸಿ ಬಿಸಿ ಬ್ಲಾಕ್ ಕಾಫಿ ಮಾಡ್ಕೊಂಡು ಕುಡಿದ್ರೆ ಇವತ್ತಿನ ಊಟ ಕಂಪ್ಲೀಟ್ ಆಯಿತು. ಮತ್ತು ಕಾಫಿ ಅಂದರೆ ಬ್ಲಾಕ್ ಕಾಫಿ ಕುಡಿಯೋದ್ರಿಂದ ಡೈಜೆಷನ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ. ಅದಕ್ಕೋಸ್ಕರ ಹಾಲು ಹಾಕ್ಕೊಂಡು ಕಾಫಿ ಕುಡಿಯೋದು ಎಷ್ಟೋ ದಿನ ಆಯಿತು ಬಿಟ್ಬಿಟ್ಟಿದ್ದೀನಿ ನಾನು. ಇವಾಗ ಬ್ಲಾಕ್ ಕಾಫಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ರಿಲೀಫ್ ಅನಿಸುತ್ತೆ, ಡೈಜೆಷನ್ ಕೂಡ ಆಗುತ್ತೆ, ಆಯಿತಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಬರಲಾ? ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್, ನಮಸ್ಕಾರ.